ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ತರ್ಲೆ ಕಾರ್ತಿಕ್. ನಾನ್ ಹೇಳ್ದಂಗೆ ಆಲ್ ಓವರ್ ಕರ್ನಾಟಕ ಸುತ್ತಕ್ಕೆ ಹೋಗ್ತಾ ಇದೀನಿ. ಅದಕ್ಕೆ ಏನೇನ್ ಬೇಕಾಗಿತ್ತು ಅನ್ನೋದನ್ನ ಪ್ರೀ ಪ್ಲಾನ್ ಆಗಿ ನಾನು ಏನೇನ್ ತಗೊಂಡ್ ಹೋಗ್ಬೇಕು, ಎಷ್ಟ್ ದಿವಸಕ್ಕೆ ಬೇಕು ಅನ್ನೋದ್ರ ಎಲ್ಲ ಮೂಲಕ ಎಷ್ಟು ತಗೊಂಡ್ ಹೋಗ್ಬೇಕು, ಎಷ್ಟು ಬಟ್ಟೆಗಳನ್ನ ಎಷ್ಟು ದಿವಸಕ್ಕಾಗ ತಗೊಂಡ್ ಹೋಗ್ಬೇಕು, ಆಮೇಲೆ ಕಮ್ಮಿ ಬಟ್ಟೆಗಳನ್ನ ತಗೊಂಡ್ ಹೋಗ್ಬೇಕು. ಈ ಟ್ರಿಪ್ ಹೋಗ್ಬೇಕಾದ್ರೆ ತುಂಬಾ ಕಮ್ಮಿ ಅಂದ್ರೆ ವೆಯ್ಟ್ಲೆಸ್ ಆಗಿರೋಂತ ಬಟ್ಟೆಗಳನ್ನ ತಗೊಂಡ್ ಹೋಗ್ಬೇಕು. ಯಾಕೆಂದ್ರೆ ತೂಕ ಇರಬಾರ್ದು. ಬ್ಯಾಗ್ ತೂಕ ಬಂದ್ರೆ ಹೊರಕ್ ಹಿಂಸೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಬಟ್ಟೆಗಳನ್ನ ತಗೊಂಡಿದೀನಿ. ಅದ್ರಲ್ಲಿ ನಾನು ಏನೇನ್ ತಗೊಂಡಿದೀನಿ, ಏನೇನ್ ತಗೊಂಡು ಹೋಗಕ್ಕೆ ಎಲ್ಲಾನು ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅವ್ರಿಗೆಲ್ಲ ತುಂಬಾ ಧನ್ಯವಾದ. ಮತ್ತೆ ಇವಾಗ ನಾನು ತೋರಿಸ್ತಾ ಇರೋದು ಮೊದಲನೇದು ಏನ್ ತಗೊಂಡ್ ಹೋಗ್ಬೇಕು ಮೇನ್ ಅಂದ್ರೆ ಟೆಂಟು. ನಾವು ಹೊರಗಡೆ ವಾಕು ಮತ್ತೆ ಡ್ರಾಪ್ ಮಾಡ್ಬೇಕಾದ್ರೆ ಎಲ್ಲಾರು ಉಳ್ಕೊಳಕ್ಕೆ ಬೇಕಾಗಿರೋದು ಇದು ಟೆಂಟು. ಆಯ್ತಾ? ಆ ಟೆಂಟು ತುಂಬಾ ಮುಖ್ಯ ಆಗಿರುತ್ತೆ ಎಲ್ಲದಕ್ಕೂ. ಅದಕ್ಕೋಸ್ಕರ ಈ ಟೆಂಟ್ ನ ಡೆಕಾಥ್ಲಾನ್ ಅಲ್ಲಿ ಕೊಡ್ಸಿದ್ದು ಒಬ್ರು, ಅವ್ರನ್ನ ಯಾವತ್ತೂ ಮರೆಯಂಗಿಲ್ಲ. ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ಸಚಿನ್ ಅವ್ರ ಫ್ರೆಂಡ್ ಅಂತ, ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅವರು. ಅವರಿಗೆ ತುಂಬಾ ಹೃದಯದಿಂದ ಹೇಳ್ತಾ ಇದೀನಿ. ತುಂಬಾ ಸಹಾಯಕ್ಕೆ ಕಷ್ಟ ಕಾಲದಲ್ಲಿ ನನಗೆ ಹೆಲ್ಪ್ ಮಾಡಿದ್ರು, ಸ್ಪಾನ್ಸರ್ ಮಾಡಿದ್ರೆ. ನಾನು ಇದೀನಿ ಮಗ, ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಸ್ಪಾನ್ಸರ್ ಮಾಡಿದ್ರು. ಅವರಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ. ಅವ್ರು ಯಾವ್ದೇ ಕೆಲಸ ಹೇಳಿದ್ರು ನಾನು ಮಾಡೋಂಗೆ ಇದೀನಿ. ಯಾಕೆಂದ್ರೆ ನಮ್ಗೆ ಕಷ್ಟ ಕಾಲದಲ್ಲಿ ಯಾರಾಗಿರ್ತಾರಲ್ಲ ಅವ್ರನ್ನ ಯಾವತ್ತೂ ಮರಿಬಾರ್ದು. ಇದು ಡೆಕಾಥ್ಲಾನ್ ಇಂದು ಕಂಪ್ನಿ. ಇದು 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 ಬಂದ್ಬಿಟ್ಟು ಕಾಸ್ಟ್ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡಂಗಿಲ್ಲ. ಬಟ್ ಡೆಕಾಥ್ಲಾನ್ ಇದೆ ಆಕ್ಚುಲಿ. ಇದು ಬಂದ್ಬಿಟ್ಟು ಡೆಕಾಥ್ಲಾನ್ದು. ಮತ್ತೆ ಬ್ಯಾಗು, ಇದು ಅಮೆರಿಕನ್ ಟೂರಿಸ್ಟ್ ಕಂಪ್ನಿ ಆಕ್ಚುಲಿ ಬ್ಯಾಗು. ಇದನ್ನ ಸ್ಪಾನ್ಸರ್ ಮಾಡಿದ್ದು ನನಗೆ ಒಬ್ರು ತುಂಬಾ ಆತ್ಮೀಯರು. ಅವರು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಅಲ್ಲಿ ಇದ್ದು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಮಗ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಅಂತ, ನಿನಗೆ ಎಷ್ಟು ದುಡ್ಡು ಬೇಕಿದ್ರು ಕೇಳಿದ್ರು. ಬಟ್ ಆ ತರ ಕೇಳೋಕ್ಕೆ ವ್ಯಕ್ತಿತ್ವ ಕಳ್ಕೊಬಿಡ್ತೀನಿ ಅಂದ್ಬಿಟ್ಟು ಅವ್ರು ಹೇಳಿದ್ಕೆ ಆಯ್ತು ನೀನು ಹೋಗು ಬ್ಯಾಗ್ ತಗೋ ಅಂತ ಅಂದ್ಬಿಟ್ಟು ಬ್ಯಾಗ್ ಕೊಡ್ಸಿದ್ದಾರೆ. ಅವ್ರಿಗೆ ಯಾವಾಗ್ಲೂ ತುಂಬಾ ಹೃದಯದಿಂದ ಖುಷಿ ಆಗ್ತದೆ. ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಅಣ್ಣ. ನಮ್ಗೆ ಹೆಲ್ಪ್ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು, ನಮ್ ಕಷ್ಟ ಕಾಲದಲ್ಲಿ ಹೆಲ್ಪ್ ಆದವ್ರನ್ನ ಯಾವತ್ತೂ ಮರಿಬಾರ್ದು ಅನ್ನೋದಕ್ಕೆ ಇವರೇ ಕಾರಣ. ಬಂದ್ಬಿಟ್ಟು ಮಾತಾಡ್ಸಿ ಮತ್ತೆ ಒಂದ್ ದಿವಸ ಸಿಕ್ಕಿದ್ರು. ಅದಾದ್ಮೇಲೆ ಬ್ಯಾಗು ಅಮೆರಿಕನ್ ಟೂರಿಸ್ಟ್ ಇದೆ ಆಕ್ಚುಲಿ, ಅಮೆರಿಕನ್ ಟೂರಿಸ್ಟ್ ಬ್ಯಾಗ್ ಇದು. ಇದನ್ನು ಸ್ಪಾನ್ಸರ್ ಮಾಡಿದ್ರು. ಮತ್ತೆ ಇದು ಕೂಡ ಸ್ಪಾನ್ಸರ್ ಮಾಡಿದೆ. ಅದಾದ್ಮೇಲೆ ಮೇನ್ ಇನ್ನೊಂದ್ ಏನಪ್ಪಾ ಅಂದ್ರೆ ಪವರ್ ಬ್ಯಾಂಕ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಏನಕ್ಕೆ ಪವರ್ ಬ್ಯಾಂಕ್ ಇಂಪಾರ್ಟೆಂಟ್ ಅಂದ್ರೆ, ನಾವೆಲ್ಲಾರ ಹೋಗಿರ್ತೀವಿ, ಅಲ್ಲಿ ಚಾರ್ಜ್ ಇರಲ್ಲ. ಮತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಎಮರ್ಜೆನ್ಸಿಗೆ 2 ಪವರ್ ಬ್ಯಾಂಕ್ ತಗೊಂಡಿನಿ. ಯಾಕೆಂದ್ರೆ ನಾನು ಯೂಸ್ ಮಾಡೋ ಅಂತ ಮೈಕ್ಗೆ ನಾನು ಮೈಕ್ ಯೂಸ್ ಮಾಡ್ತೀನಿ, ಮತ್ತೆ ಐಫೋನು ಮತ್ತೆ ಇನ್ನೊಂದು ಫೋನ್ ಇದೆ. ಇವಾಗ ನಾನು ಏನ್ ವಿಡಿಯೋ ಮಾಡ್ತಾ ಇದ್ನಲ್ಲ, ಆ ಫೋನು ಮತ್ತೆ ಇನ್ನೊಂದು ಫೋನ್ ಏನಿದೆಯೋ ಅದಕ್ಕೋಸ್ಕರ ಬೇಕಾಗುತ್ತೆ 2 ಪವರ್ ಬ್ಯಾಂಕ್ಗಳು. ಅದಕ್ಕೋಸ್ಕರ ಯೂಸ್ ಮಾಡೋದಕ್ಕೋಸ್ಕರ ಈ ಎರಡು ಪವರ್ ಬ್ಯಾಂಕ್ ನ ತಗೊಂಡಿನಿ. MI ಕಂಪ್ನಿದು ತುಂಬಾ ಲಾಂಗ್ ಡ್ಯೂರೇಷನ್ ಬರುತ್ತೆ. ಮತ್ತೆ ಇದು 22.5 ವೋಲ್ಟ್ ಅಂದ್ರೆ ಫಾಸ್ಟ್ ಚಾರ್ಜ್. ಅಂದ್ರೆ ಐಫೋನಿಗೆ ಒಳ್ಳೆ ಇದಾಗುತ್ತೆ, ಯಾಕಂದ್ರೆ 20 ವೋಲ್ಟ್ ಅಲ್ವಾ. ಅದಕ್ಕೋಸ್ಕರ ಇದು ಐಫೋನಿಗೆ ಒಳ್ಳೇದಾಗುತ್ತೆ. ಮತ್ತೆ ನಾನು ಇನ್ನೊಂದು ಯೂಸ್ ಮಾಡ್ತಾ ಇದ್ನಲ್ಲ OnePlus, ಅದಕ್ಕೆ 40 ವೋಲ್ಟ್ ಬೇಕು. ಬಟ್ ಆಲ್ಟರ್ನೇಟಿವ್ ಮಾಡ್ಕೋಬಹುದು, ಏನಾಗಲ್ಲ, ತೊಂದ್ರೆ ಏನಾಗಲ್ಲ. ಬಟ್ ಏನು ಅಂದ್ರೆ ತುಂಬಾ ಖುಷಿ ಇದೆ. ಇದು ಕೂಡ ಒಬ್ರು ಸ್ಪಾನ್ಸರ್ ಮಾಡಿದ್ರು. ಅದು ಯಾರು ಅನ್ನೋದನ್ನ ತುಂಬಾ ಇದಾಗಿ ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ಕತೀನಿ. ನನಗೆ ನೀನ್ ಏನೇ ಹೆಲ್ಪ್ ಬೇಕಿದ್ರು ಕೇಳ್ ಮಗ ಅಂತ ನಮ್ಮ ಕಾಮಿನಹಳ್ಳಿಲಿ ನಮ್ಮ ಅಣ್ಣ ಮಂಜೇಶ್ ಅಣ್ಣ, ಅವ್ರನ್ನ ಯಾವತ್ತೂ ಮರೆಯಂಗಿಲ್ಲ. ನಾನ್ ಮಂಜುಬಾಯಿ ಅಂತ ಕರಿತೀನಿ. ಅವ್ನಿಗೆ ಯಾವಾಗ್ಲೂ ಚಿರಋಣಿ ಆಗಿರ್ತೀನಿ ನಮ್ಮ ಮಂಜುಬಾಯಿಗೆ. ಯಾಕಪ್ಪ ಅಂತಂದ್ರೆ ಇದನ್ನ ಸ್ಪಾನ್ಸರ್ ಮಾಡಿದ್ದು ನಮ್ಮ ಮಂಜುಬಾಯಿ. ಅವ್ರನ್ನ ಯಾವತ್ತೂ ಮರೆಯಲ್ಲ ಮಂಜುಬಾಯಿ. ನಿಮ್ಮಿಂದ ಇದೊಂದು ಹೆಲ್ಪ್ ಆಗಿದೆ, ಹಾಗಾಗಿ ತುಂಬಾ ಖುಷಿ ಇದೆ. ಮತ್ತೆ ಇದಾದ್ಮೇಲೆ ಇದು MI ಕಂಪ್ನಿದು. ಮತ್ತೆ ಇದರಲ್ಲಿ C ಪಿನ್ ಬರುತ್ತೆ. ಇದು ಆಕ್ಚುಲಿ ಓಪನ್ ಮಾಡಿ ತೋರಿಸ್ತೀನಿ. ಆಕ್ಚುಲಿ ಇದಕ್ಕೆ ಒಂದು ಚಾರ್ಜರ್ ಪಿನ್ ಕೂಡ ಕೊಟ್ಟಿರ್ತಾರೆ. ಮತ್ತೆ ಸೇಮ್ 2 ಒಂದೇ ಕಾಪಿ. ಬಟ್ ಏನಂದ್ರೆ 2 ತಗೊಂಡಿದೀನಿ ಆಕ್ಚುಲಿ. ಯಾಕೆಂದ್ರೆ 20,000 mAh ಒಂದೇ ತಗೊಂಡಿದ್ರೆ ಅದು ಒಂದೇ ತೂಕ ಬಂದ್ಬಿಡೋದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ 2 ತಗೊಂಡಿದೀನಿ. ಯಾವಾಗ ಬೇಕಿದ್ರು ಯೂಸ್ ಮಾಡ್ಬೋದು ಅಂತ. C ಪಿನ್ ಮತ್ತೆ 2 ಮಾಮೂಲಿ ಪ್ಲಗ್ ತರ. ಇದು ಒಂದು MI ಕಂಪ್ನಿದು. ಮತ್ತೆ ಎಕ್ಸ್ಟ್ರಾ ಅವರ ಒಂದು ಚಾರ್ಜರ್ ಕೊಟ್ಟಿರ್ತಾರೆ, ಇದನ್ನ ಯಾವಾಗ ಬೇಕು ಯೂಸ್ ಮಾಡ್ಬೋದು. ಮತ್ತೆ ಇದನ್ನ 2ರಲ್ಲೂ ಕೊಟ್ಟಿರ್ತಾರೆ, ಇದ್ರಲ್ಲೂ ಕೊಟ್ಟಿರ್ತಾರೆ ಈ ಚಾರ್ಜರ್ನ. ಇದಾದ್ಮೇಲೆ ಮೇನ್ ಬೇಕಾಗಿರೋದು ಮೆಡ್ ಕಿಟ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಾವೆಲ್ಲಾರ ಏನಾರ ಆದ್ರೆ, ಮಿಸ್ ಆಗಿ ಏನಾರ ಒಂದ್ ಗಾಯ ಆದ್ರೂ ಕೂಡ, ಇಲ್ಲ ಕತ್ ನೋವು ಏನ್ಕಾದ್ರೂ ತುಂಬಾ ಯೂಸ್ ಆಗ್ತವೆ ಇವು. ಇದ್ರೊಳಗೆ ಏನೇನಿದೆಯಪ್ಪ ಅಂತ ಅಂದ್ರೆ ಈ ತರ ಇರುತ್ತೆ. ಇದು ವಾಲಿನಿ ಒಂದು ನಾನು ಎಕ್ಸ್ಟ್ರಾ ತಗೊಂಡಿದ್ದು, ಇದ್ರಲ್ಲಿ ಇರ್ಲಿಲ್ಲ ಅಪೋಲೋದಲ್ಲಿ. ಇದು ವಾಲಿನಿ ಒಂದು ಎಕ್ಸ್ಟ್ರಾ ತಗೊಂಡಿದ್ದು ಸ್ಪ್ರೇ. ಎಮರ್ಜೆನ್ಸಿಗೆ ಕತ್ಕಿತೆ ನೋವಾದ್ರೆ ತುಂಬಾ ಪೇನ್ ಬರುತ್ತೆ. ಯಾಕೆಂದ್ರೆ ಇದನ್ನೆಲ್ಲ ಒಚ್ಕೊಂಡು ಓಡಾಡ್ಬೇಕಾದ್ರೆ. ಯಾಕೆಂದ್ರೆ ನಾನು ಒಂದು 3 ದಿವಸದಿಂದ ಎಕ್ಸರ್ಸೈಸ್ ಮಾಡ್ತಾ ಇದೀನಿ, ಇವೆಲ್ಲನೂ ತುಂಬ್ಕೊಂಡು ಇವಾಗ್ಲಿಂದಲೇ ಸ್ವಲ್ಪ ಇದಾಗ್ಲಿ ಅಂತ. ಹಾಗಾಗಿ
ಇದು ಮೇನ್ ಒಂದು ಎಕ್ಸ್ಟ್ರಾ ತಗೊಂಡಿದೀನಿ. ಮತ್ತೆ ಇವೆಲ್ಲ ಮಾಮೂಲಿ ಏನೇನು ಇವು ಟಿಂಚರು ಮತ್ತೆ ಏನೇನ್ ಬೇಕು ಅದು. ಮತ್ತೆ ಇವ್ರೊಳಗೆ ಏನ್ ಮಾಡ್ಕೋಬಹುದು ಅಂದ್ರೆ ಮಾತ್ರೆಗಳನ್ನ ಇಟ್ಕೊಳಕ್ ಇದನ್ನ ಕೊಟ್ಟಿರ್ತಾರೆ. ಮತ್ತೆ ಮಾಮೂಲಿ ಇನ್ನೇನಿಲ್ಲ, ಬ್ಯಾಂಡೇಜು ಎಲ್ಲ ಸೇಮ್ ಕೊಟ್ಟಿರ್ತಾರೆ. ಮತ್ತೆ ಆಯಿಲ್ಮೆಂಟು, ಒಂದು ಕತ್ರಿ ಕೂಡ ಕೊಟ್ಟಿರ್ತಾರೆ. ಕತ್ರಿ ಎಲ್ಲಾನು ತೋರಿಸ್ತೀನಿ ಇದ್ರೊಳಗೆ ಏನೇನಿದೆ ಅಂತ. ಒಂದು ಕತ್ರಿ, ಮತ್ತೆ ಇದನ್ನು ಮಾತ್ರ ತುಂಬ್ಕೊಳಕ್ಕೆ ಮಾತ್ರೆ ಬಾಕ್ಸ್ಗಳು ಒಂದೊಂದಕ್ಕೂ ಒಂದೊಂದ್ ತರ ಕೊಟ್ಟಿರ್ತಾರೆ ನೋಡಿ. ಈ ತರ ಒಂದೊಂದಕ್ಕೂ ಒಂದೊಂದ್ ತರ ಮಾತ್ರೆ ತುಂಬ್ಕೊಳಕ್ಕೆ ಮಾತ್ರೆ ಬಾಕ್ಸ್ ಇದು. ಇದ್ರೊಳಗೆ ಮಾತ್ರೆಗಳನ್ನ ಕಟ್ ಮಾಡಿ ಹಾಕೋಬಹುದು. ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದು ಒಂಥರ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ ಇದು ಟೆಕ್ನಿಕಲಿ. ಮತ್ತೆ ಇದಾದ್ಮೇಲೆ ಟಿಂಚರ್. ಆಕ್ಚುಲಿ ಇದೆಲ್ಲ ಬಂದ್ಬಿಟ್ಟು ಅಪೋಲೋದೆ. ಕತ್ರಿ ಇವೆಲ್ಲ ಬಂದ್ಬಿಟ್ಟು ಅಪೋಲೋದು. ಮತ್ತೆ ಇದು ಹ್ಯಾಂಡ್ ಪ್ಲಾಸ್ಟಿಕ್, ಏನಾರ ಆದ್ರೆ ಕೈಗೆ ಸುತ್ಕೊಳಕ್ಕೆ. ಮತ್ತೆ ಇದು ವಾಲಿನಿ ಎಕ್ಸ್ಟ್ರಾ ತಗೊಂಡಿದ್ದು. ಅದಾದ್ಮೇಲೆ ಬಂದ್ಬಿಟ್ಟು ಇದೊಂದು ಅಯೋಡಿನು, ಅಂದ್ರೆ ಆಯಿಂಟ್ಮೆಂಟ್ ಇದೆ ಆಕ್ಚುಲಿ, ಗಾಯ ಜಾಗಕ್ಕೆ ಹಾಕಂತದ್ದು. ಮತ್ತೆ ಇದು ಜೆಲ್ಲು. ಈ ಜೆಲ್ಲು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ನಮ್ಗೆ ಏನಾರ ಸ್ಪ್ರೇ ಇಲ್ಲ ಎಮರ್ಜೆನ್ಸಿಗೆ ಅಂದ್ರೆ ಎಲ್ಲಿ ನೋವಾಗಿರುತ್ತೋ ಅಲ್ಲಿಗೆ ಈ ಜೆಲ್ ಹಾಕಿದ್ರೆ ಸಾಕು, ನೋವು ಕಮ್ಮಿ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು. ಮತ್ತೆ ಏನಾದ್ರು ಐ ಫೀವರ್ ಏನಾದ್ರು ಬಂದ್ರೆ, ಏನಾದ್ರು ಹುಷಾರಿಲ್ಲ ಅನ್ನೋ ಹಾಗಿದ್ರೆ ಇದನ್ನ ಯೂಸ್ ಮಾಡ್ಬೇಕು. ಯಾಕೆಂದ್ರೆ ಇದು ಟೆಂಪರೇಚರ್ದು, ಏನಾದ್ರು ನಮ್ಗೆ ಜಾಸ್ತಿ ಜ್ವರ ಇದೆಯಾ ಏನಿದೆ ಅನ್ನೋದಕ್ಕೆ ಟೆಂಪರೇಚರ್ ಚೆಕಿಂಗ್ ಇದು ಒಂದಿರುತ್ತೆ. ಮತ್ತೆ ಇದೆಲ್ಲ ಆದ್ಮೇಲೆ ಇದು ಆಕ್ಚುಲಿ ಹ್ಯಾಂಡ್ ಪ್ಲಾಸ್ಟಿಕ್, ಮಾಮೂಲಿ ಎಲ್ಲಿ ಸಣ್ಣ ಗಾಯ ಆಗಿರುತ್ತೆ ಅದಕ್ಕೆ, ಮತ್ತೆ ಇದು ಎಲ್ಲಿ ಆಗಿರುತ್ತೆ ಗಾಯಗಳು ಅಲ್ಲಿಗೆ ಹಾಕೊಳಕ್ಕೆ ಹ್ಯಾಂಡ್ ಪ್ಲಾಸ್ಟಿಕ್. ಮತ್ತೆ ಇದು ಮೇನ್ ಬಂದ್ಬಿಟ್ಟು ನಮ್ಗೆ ಏನಾದ್ರು ರಿಸ್ಟ್ ಅಂದ್ರೆ ಕೈ ಉಳುಕ್ತಾಗ ಕಾಲು ಉಳುಕ್ತಾಗ ಇದು ಹೆವಿ ಇಂಪಾರ್ಟೆಂಟ್ ಈ ಹ್ಯಾಂಡ್ ಬ್ಯಾಡ್ಜು. ಮತ್ತೆ ಇದೇನಪ್ಪಾ ಅಂದ್ರೆ ಮಾಮೂಲಿ ಸುತ್ಕೋತೀವಲ್ಲ ಆ ತರ ಇದು ಇಂಪಾರ್ಟೆಂಟ್. ಮತ್ತೆ ಒಂದು ಇದು ಮಾಮೂಲಿ ಡ್ರೆಸ್ಸಿಂಗ್ ಮಾಡೋದು ಒಂದು ಕವರು, ಮತ್ತೆ 2 ಡ್ರೆಸ್ಸಿಂಗ್ ಮಾಡೋ ಕವರ್ ಕೊಟ್ಟಿದ್ದಾರೆ. ಮತ್ತೆ ಒಂದು ಹತ್ತಿ ಕಾಟನ್ನು, ಮತ್ತೆ ಪೇನ್ ಮಾತ್ರೆ, ಇವೆರಡು ಪೇನ್ ಮಾತ್ರೆ, ಪ್ಯಾರಾಸಿಟಮಲ್ ಮತ್ತೆ ಮಾತ್ರೆಗಳು. ಮತ್ತೆ ಇದು ಬಂದ್ಬಿಟ್ಟು ಎಲ್ಲಿ ಗಾಯ ಆಗಿರುತ್ತಲ್ಲ, ಇಲ್ಲ ಹಣೆಗೋ ಇಲ್ಲ ಕೈಗೋ ಎಲ್ಲಾರ ಹೆವಿ ಏನಾರ ಗಾಯ ಆದ್ರೆ ಇದನ್ನ ಹಾಕ್ಬಿಟ್ಟು ಟಿಂಚರ್ಗೆ ಹಾಕ್ಬಿಟ್ಟು ಹಿಂಗ್ ಮಾಡಿದ್ರೆ ಅಂದ್ರೆ ಸುತ್ತಿದ್ರೆ ಇದೊಂದ್ ಸ್ವಲ್ಪ ಹುಷಾರಾಗುತ್ತೆ. ಅಂದ್ರೆ ಹಾಸ್ಪಿಟ್ಲ್ ಹೋಗೋ ತನಕಲಾದ್ರೂ ನಮ್ಗೆ ಎಮರ್ಜೆನ್ಸಿಗೆ ಕಿಟ್ಗೆ ಇವೆಲ್ಲ ಬೇಕಾಗುತ್ತೆ. ಇವೆಲ್ಲ ಎಮರ್ಜೆನ್ಸಿ ಕಿಟ್ಗಳು ಆಕ್ಚುಲಿ. ಇದು ಎಮರ್ಜೆನ್ಸಿಗೆ ತುಂಬಾ ಹೆಲ್ಪ್ ಆಗ್ಬೋದು. ಮೋಸ್ಟ್ಲಿ ಮನೆ ತುಂಬಾ ಸಿಕ್ತಿದೆ, ಯಾರು ಬೇಜಾರು ಮಾಡ್ಕೋಬೇಡಿ, ಬಡವ್ರ ಮನೆ, ಹಾಗಾಗಿ ಇದ್ರಲ್ಲಿ ಎಲ್ಲ ವಿಡಿಯೋಗಳನ್ನ ಮಾಡ್ಬೇಕು. ನೆಕ್ಸ್ಟ್ ಅದೆಲ್ಲ ಆದ್ಮೇಲೆ ಮೇನ್ ನನಗ್ ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೈಕ್. ಇದು ನಂದು ಸ್ಟಾರ್ಟಿಂಗ್ ಇಂದ ನನಗೆ ಈ ಮೈಕ್ ಇದೆ. ಯಾಕೆಂದ್ರೆ ನಾನ್ ತರಲೆ ಕಾರ್ತಿಕ್ ಪೇಜ್ ಸ್ಟಾರ್ಟ್ ಮಾಡ್ದಾಗಿಂದಲೂ ಈ ಮೈಕ್ ಇತ್ತು. ಮತ್ತೆ ಸೇಮ್ ಅದೇ ವರ್ಷನ್ ಮೈಕ್ ಕೂಡ ಇದು. ಇದೊಂದ್ಸತಿ ಒಂದು ಕ್ಲಿಪ್ ಕಿತ್ತೋಗಿತ್ತು ಅಂದ್ಬಿಟ್ಟು ಇದು ತಗೊಂಡೆ. ಬಟ್ ಎರಡು ಕೂಡ ಇಂಪಾರ್ಟೆಂಟೇ, ಯಾಕೆಂದ್ರೆ ಎರಡು ಕೂಡ ಚಾರ್ಜ್ ಯಾವ್ದು ಬೇಕಿದ್ರು ಹಾಕೊಂಡಾಗ ಎರಡು ಕೂಡ ಯೂಸ್ ಮಾಡ್ಬೋದು ಅಟ್ ಎ ಟೈಮ್ ಅನ್ನೋದಕ್ಕೋಸ್ಕರ ಎರಡನ್ನೂ ಕೂಡ ತಗೊಂಡಿದೀನಿ, ಎರಡು ಮೈಕ್ಗಳನ್ನ. ಮತ್ತೆ ಈ ಮೈಕ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬರೋದಾದ್ರೆ ಬಟ್ಟೆಗಳಿಗೆ ಬರೋಣ. ಬಟ್ಟೆಗಳೇ ಮೇಯ್ನು. ಯಾಕೆಂದ್ರೆ ಕಮ್ಮಿ ಬಟ್ಟೆಗಳನ್ನ ತಗೋಬೇಕು ನಾವು. ಯಾವುದೇ ಟ್ರಿಪ್ ಹೋಗ್ಬೇಕಾದ್ರೆ ತುಂಬಾ ಥಿಕ್ನೆಸ್ ಆಗಿರೋ ತಗೋಬಾರ್ದು. ಈ ಜೀನ್ಸ್ ಪ್ಯಾಂಟ್ ಆ ತರ ಯೂಸ್ ಮಾಡ್ಬೋದು. ಯಾಕಪ್ಪ ಅಂತ ಅಂದ್ರೆ ಅವು ತೂಕ ಬರ್ತವೆ. ನಾವೇನಾರ ಬಟ್ಟೆ ಒಗದಾಗ ಹೊರಗಡೆ ಸೈಡ್, ಯಾಕೆಂದ್ರೆ ಫ್ಯಾಮಿಲಿ ಇಲ್ಲ ಇವಾಗ, ನಾವು ಸಿಂಗಲ್ ಆಗಿ ಹೋಗ್ತಿರ್ತೀವಿ, ಬಟ್ಟೆ ಒಗದಾಗ ತೂಕ ಬರುತ್ತೆ. ಆ ತೂಕ ಬರ್ದೇ ಇರೋಂಗೆ ಕಮ್ಮಿ ಅಂದ್ರೆ ಲಿಫ್ಟ್ ವೆಯ್ಟ್ ಲೆಸ್ ಆಗಿರೋಂಥವು ಬಟ್ಟೆಗಳನ್ನ ತಗೋಬೇಕು. ಇವು ಆಕ್ಚುಲಿ ಡೆಕಾಥ್ಲಾನ್ ನಾವು ಟಿ ಶರ್ಟ್. ಇವು ಬಂದ್ಬಿಟ್ಟು ಅರೌಂಡ್ 400 ಸಮಥಿಂಗ್ ಬಂತು ಆಕ್ಚುಲಿ ಒಂದು ಟಿ ಶರ್ಟ್. ಬಟ್ ಹೆವಿ ಸ್ಮೂತ್ ಇದಾವೆ, ಮತ್ತೆ ಜಾಸ್ತಿ ತೂಕ ಬರಲ್ಲ. ಒಗದ್ರೆ ಏನ್ ಮಾಡಿದ್ರು ಇವು ಜಾಸ್ತಿ ತೂಕ ಬರಲ್ಲ. ನೋಡಿ ಎಷ್ಟು ಸ್ಲಿಮ್ ಆಗಿದೆ ಅಂತ. ಈ ತರ ಬರ್ತವೆ. ಟಿ ಶರ್ಟ್ 4, ಮತ್ತೆ ಪ್ಯಾಂಟು ಇದು ಮನೇಲೆ ಇತ್ತು, ಇದು ಎಕ್ಸ್ಟ್ರಾ ಒಂದು ಪ್ಯಾಂಟು. ಮತ್ತೆ ಇವು ಡೆಕಾಥ್ಲಾನ್ ತಗೊಂಡಿದ್ದು. ಇದು ಅರೌಂಡ್ ಬಂದ್ಬಿಟ್ಟು 800 ರುಪೀಸ್ ಒಂದೊಂದು ವರ್ತಿಗೆ ಬಿತ್ತು, ಒಂದೊಂದು ಪ್ಯಾಂಟ್ಗೆ. ಇದು ಆಕ್ಚುಲಿ ತುಂಬಾ ನೋಡಿ ಇಲ್ಲೇ ಗೊತ್ತಾಗುತ್ತೆ, ತುಂಬಾ ಸ್ಮೂತ್ ಆಗಿ, ಮತ್ತೆ ಜಾಸ್ತಿ ತೂಕ ಇಲ್ಲ. ಇವು ಏನಪ್ಪಾ ಅಂದ್ರೆ ಜಾಸ್ತಿ ತೂಕ ಇಲ್ಲ ಆಕ್ಚುಲಿ. ಎಲ್ಲಾ ತರದಲ್ಲೂ ತುಂಬಾ ಸಿಂಪಲ್ ಆಗಿದಾವೆ. ಮತ್ತೆ ಹೆವಿ ಕ್ವಾಲಿಟಿ ಜಿಪ್ ಕೂಡ ನೀಟಾಗಿದೆ ಜಿಪ್ಪು. ಇದೆಲ್ಲ ಬರೋದು ಮಾಮೂಲಿ. ಆಕ್ಚುಲಿ ಡೆಕಾಥ್ಲಾನ್ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆಗಳು ಸಿಗ್ತವೆ, ಹಾಗಾಗಿ ನಾನು ಡೆಕಾಥ್ಲಾನ್ ಅಲ್ಲೇ ಚೂಸ್ ಮಾಡಿದೆ. ಇದನ್ನು ಹೇಳಿದ್ದು ನಮ್ಮ ಫ್ರಾಂಕ್ ಕನ್ನಡಿಗ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಯಾಕೆಂದ್ರೆ ಅವರೇ ಹೇಳಿದ್ದು ನಿನ್ ಕ್ವಾಲಿಟಿ ಆಗಿರೋ ಬಟ್ಟೆ ಜಾಸ್ತಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಕ್ವಾಲಿಟಿ ಇರೋನ ತಗೋ. ಯಾಕೆಂದ್ರೆ ನೀನು ಹೋಗ್ತಾ ಇರೋದು ತುಂಬಾ ಲಾಂಗು, ಹಾಗಾಗಿ ನಿನ್ಗೆ ಏನೇ ಬೇಕಿದ್ರು ನಿನ್ ಸಪೋರ್ಟಿಗೆ ನಾನು ನಿಂತಿರ್ತೀನಿ ಅಂತ ನಮ್ಮ ಫ್ರಾಂಕ್ ಕನ್ನಡಿಗ ಹೇಳಿದ್ದಾರೆ. ಹಾಗಾಗಿ ನಾನು ಯಾವಲ್ಲೋ ಹೃದಯಪೂರ್ವಕವಾಗಿ ಧನ್ಯವಾದನ ಹೇಳ್ತೀನಿ. ಮತ್ತೆ ಅದಾದ್ಮೇಲೆ 4 ಅಂಡರ್ವೇರ್ನ ತಗೊಂಡಿದೀನಿ. ಆಕ್ಚುಲಿ ಟ್ರಿಪ್ಗೋಸ್ಕರನೇ ಹೊಸ ಒಂದು ಅಂಡರ್ವೇರ್ ತಗೊಂಡಿದೀನಿ 4 ಅಂಡರ್ವೇರು. ಯಾಕೆಂದ್ರೆ ಎಮರ್ಜೆನ್ಸಿ ಇರ್ಲಿ ಅಂಡರ್ವೇರ್ಗಳು ಅಂತ. ಯಾಕೆಂದ್ರೆ ಮಳೆಗಾಲ ಬೆಲೆ ಸ್ಟಾರ್ಟ್ ಆಗ್ತಿರೋ ಕಾರಣ ಅಂಡರ್ವೇರ್ಗಳನ್ನ ತಗೊಂಡಿದೀನಿ. ಮತ್ತೆ 2 ಚೆನ್ನಾಗಿರೋ ಪ್ಯಾಂಟ್ಗಳನ್ನ ಆಕ್ಚುಲಿ ತಗೊಂಡಿದೀನಿ. ಇದು ಏನಕ್ಕಪ್ಪ ಅಂದ್ರೆ ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದ್ರೆ
ಎಮರ್ಜೆನ್ಸಿಗೆ ದೇವಸ್ಥಾನಗಳಿಗೆ ಇದೇ ಬಟ್ಟೆಲಿ ಹೋಗ್ಬೇಕಲ್ಲ ನಾವು ಒಂದೇ ಒಂದ್ ಕಾರಣಕ್ಕೆ ಎರಡು ಚೆನ್ನಾಗಿರೋ ಅಂದ್ರೆ ಇದು ಕೂಡ ಫಾರ್ಮರ್ಸ್ ಪ್ಯಾಂಟ್ ಗಳೇ, ಯಾವ್ದು ಜೀನ್ಸ್ ಪ್ಯಾಂಟ್ ಗಳಿಲ್ಲ, ಎರಡು ಹೊಲ್ಸಿರೋ ಪ್ಯಾಂಟ್ ಗಳೇ. ಹಾಗಾಗಿ ಇವು ಸ್ಮೂತ್ ಇರ್ತವೆ ಅನ್ಬಿಟ್ಟು ಎರಡು ಪ್ಯಾಂಟು ಮತ್ತೆ ಒಂದ್ ಶರ್ಟ್, ಇನ್ನೊಂದ್ ಶರ್ಟ್ ಅಲ್ಲಿ ಇದೆ, ಅದನ್ನು ತಂದು ತೋರಿಸ್ತೀನಿ ನಿಮ್ಗೆ. ಅದು ಒಂದು ವೈಟ್ ಕಲರ್ ಶರ್ಟ್. ಇದು ಆಕ್ಚುಲಿ ಇನ್ನೊಂದು ಹೊಲ್ಸಿರೋ ಪ್ಯಾಂಟ್ ನ ಎಮರ್ಜೆನ್ಸಿಗೆ ಅಂತ ಇಟ್ಕೊಂಡಿದೀನಿ, ಬಟ್ ಇದು ಕೂಡ ಹೆಲ್ಪ್ ಆಗ್ಬೋದು ಅನ್ನೋದಕ್ಕೋಸ್ಕರ ಇದನ್ನು ತೆಗೆದು ಇಟ್ಕೊಂಡಿದ್ದೆ ಮೊದ್ಲೆ. ಮತ್ತೆ ಇದು ವೈಟ್ ಶರ್ಟ್, ನಮ್ಮ ಅಮ್ಮ ಬೈತಾ ಇರ್ತದೆ ವೈಟ್ ಬಟ್ಟೆ ಕೊಳೆ ಮಾಡ್ಕತಿ ನನ್ ಮಗನ ತಗೊಂಡ್ ಹೋಗ್ಬೇಡ ಅಂತ. ಬಟ್ ಏನಪ್ಪಾ ಅಂದ್ರೆ ಯಾವ್ದೋ ದೇವಸ್ಥಾನಗಳಿಗೆ ಹೋದಾಗ ಇವ್ನ ಇಕ್ಕೊಳಕ್ಕೆ, ಯಾಕೆಂದ್ರೆ ಇವ್ ಫಾಲೋ ಅಪ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಇದನ್ನ ತಗೋತೀನಿ. ಮತ್ತೆ ಟವಲ್ ಆಕ್ಚುಲಿ ಬಂದ್ಬಿಟ್ಟು ಒಂದು 3 ಟವಲ್ ತಗೊಳೋಣ ಅಂತಿದೀನಿ, ಸದ್ಯಕ್ಕೆ ಒಂದು ಟವಲ್ ಇಟ್ಕೊಂಡಿದೀನಿ, ಮತ್ತೆ ಇನ್ನಿರೋನ ತಗೋತೀನಿ. ಯಾಕೆಂದ್ರೆ 3 ಟವಲ್ ಇದ್ರೆ ಎಮರ್ಜೆನ್ಸಿಗೆ ತುಂಬಾ ಅವಶ್ಯಕತೆ ಇರುತ್ತೆ. ಮ್ಯಾಕ್ಸಿಮಮ್ 2 ಇದ್ರೆ ಸಾಕು ಟವಲ್ಗಳು. ಬಟ್ ನಾನು ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡ್ತಾ ಇರೋದ್ರಿಂದ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಎಲ್ಲ ಒಂದ್ ಹೊರದೋಯ್ತು ಮಿಸ್ ಆಗಿ ಟವಲ್, ಅವಾಗ ಅಲ್ಲೆಲ್ಲ ತಗೊಳಕ್ ಆಗಲ್ಲ ಅಂದ್ಬಿಟ್ಟು ಒಂದ್ 3 ಟವಲ್ ನ ಎಕ್ಸ್ಟ್ರಾ 2 ಟವಲ್ ನ ತಗೊಂಡಿರ್ತೀನಿ. ಮತ್ತೆ ಇವೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಆಕ್ಚುಲಿ ತಗೊಂಡಿರೋದು. ಇದು ಏನ್ ಬರುತ್ತಲ್ಲ ಕಿಟ್ಟು, ಇದು ಆಕ್ಚುಲಿ ಡೆಕಾಥ್ಲಾನ್ ಮೇನ್ ಏನಪ್ಪಾ ಅಂತಂದ್ರೆ, ಈ ಡೆಕಾಥ್ಲಾನ್ ಇಬ್ರಾಲ್ ಮನೆ ಕೊಡೋದು ಅಂದ್ರೆ 2 ಪರ್ಸನ್ಸ್ ಮನೆ ಕೊಡೋ ಅಂತ ಡೆಕಾಥ್ಲಾನ್ ಟೆಂಟ್ ಇದೆ. ಆಕ್ಚುಲಿ ಇದು ತುಂಬಾ ಈಸಿಯಾಗಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಯಾವ ತರ ಅಂದ್ರೆ 2 ಕಡ್ಡಿ ಅದು ಆರಾಮಾಗಿ ಸ್ಕ್ರೋಲ್ ಮಾಡ್ಬಿಟ್ಟು ಆರಾಮಾಗಿ ಇದ್ರೊಳಗೆ ಎಲ್ಲಾ ತರದ್ ಕೊಟ್ಟಿರ್ತಾರೆ. ಇದು ಆಕ್ಚುಲಿ ಇದನ್ನ ನಿಮ್ಗೆ ಓಪನ್ ಮಾಡಿ ತೋರಿಸ್ಲೇಬೇಕು. ಬಟ್ ಇದು ಓಪನ್ ಮಾಡಿದ್ರೆ ಮತ್ತೆ ಇದ್ ಮಾಡೋದ್ ಎಂತದಪ್ಪ ಮಡ್ಚೋದೆಲ್ಲ ಹಿಂಸೆ ಅನ್ಬಿಟ್ಟು ಆಕ್ಚುಲಿ ಓಪನ್ ಮಾಡಿಲ್ಲ. ಬಟ್ ಓಪನ್ ಮಾಡಿ ತೋರಿಸ್ತೀನಿ ಇದ್ರೊಳಗೆ ಏನೇನ್ ಇದಾವೆ ಅನ್ನೋದು. ಬಟ್ ಎಲ್ಲಾನು ಫುಲ್ ಓಪನ್ ಮಾಡಲ್ಲ. ಬಟ್ ಎಮರ್ಜೆನ್ಸಿ ನೋಡಿ, ಆಕ್ಚುಲಿ ಇದು ಟೆಂಟಿನ ಮೇಲ್ಗಡೆ ಹಾಕೋದು. ಇದೇನಿದೆಯಲ್ಲ ಇದು ಟೆಂಟಿನ ಮೇಲ್ಗಡೆ ಹಾಕೋದಕ್ಕೆ ಇದನ್ನ ಕೊಟ್ಟಿರ್ತಾರೆ. ಮತ್ತೆ ಇದೇ ಮೇನ್ ಟೆಂಟು ನೋಡಿ, ಇಷ್ಟು ನೀಟಾಗಿ ಮಡ್ಸಿರ್ಬೋದು, ಈ ತರ ಕೊಟ್ಟಿರ್ತಾರೆ. ಇದು ಮೇನ್ ಟೆಂಟು, ಇದು ಆಕ್ಚುಲಿ ಮೇನ್ ಟೆಂಟು. ಇದ್ರೊಳಗೆ ಕಡ್ಡಿಗಳಿರ್ತವೆ. ಆಕ್ಚುಲಿ ಈ ತರ ಇದ್ ಬಂದಿರ್ತಾವಲ್ಲ, ಇದೇ ಆಕ್ಚುಲಿ ಇದನ್ನ ಹಿಂಗ್ ಓಪನ್ ಮಾಡಿದ್ರೆ ಇಷ್ಟು ಉದ್ದಕ್ಕೆ ಹೋಗುತ್ತೆ, ತುಂಬಾ ದೂರಕ್ಕೆ ಹೋಗುತ್ತೆ. ಇದು ಆಕ್ಚುಲಿ ಇದೇ ಮೇಯ್ನು ಆಕ್ಚುಲಿ ನಮ್ಮ ಸ್ಟ್ರಕ್ಚರ್ಗೆ. ಈ 4 ಹಿಂಗೊಂದು ಅಡ್ಡ ಹೊಡೆದ್ರೆ ಹಿಂಗ್ ಬಂದು ಕುತ್ಕೊಳ್ಳುತ್ತೆ. ಇಷ್ಟು ಟೈಟ್ ಹೋಗುತ್ತೆ ಆಕ್ಚುಲಿ ಈ ಟೆಂಟ್ ಬಂದ್ಬಿಟ್ಟು. ಇದು ಟೆಂಟು. ಮತ್ತೆ ಇದಕ್ಕೆ ಇದು ಅದ್ರ ಮೇಲೆ ಒಚ್ಚೋದಕ್ಕೆ ಇದೇನೋ ಮಳೆಗಾಲ ಬಂದಾಗ ಮಾತ್ರ ಯೂಸು, ಇಲ್ಲ ಅಂದ್ರೆ ಬಿಸಿಲಲ್ಲಿ ಏನಾರ ಇದ್ರೆ ಇದು ಅಷ್ಟು ಅವಶ್ಯಕತೆ ಇರೋಲ್ಲ. ಮತ್ತೆ ಇದು ಅಷ್ಟು ಅವಶ್ಯಕತೆ ಇರಲ್ಲ. ಬಟ್ ಇದೇನಪ್ಪ ಅಂದ್ರೆ ಬೇಸಿಗೆಗಾಲದಲ್ಲಿ ತುಂಬಾ ಇಂಪಾರ್ಟೆಂಟ್, ಇದೇ ಮೇಯ್ನು ಆಕ್ಚುಲಿ. ಇದೆಲ್ಲ ಆದ್ಮೇಲೆ ಇದ್ರೊಳಗೆ ಮೇನ್ ಬಂದ್ಬಿಟ್ಟು ಎಷ್ಟು ನೋಡಿ, ಇಷ್ಟೇ ಬ್ಯಾಗ್ಗಳಿಗೆ ಯಾವ್ಯಾವ ತರ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಎಷ್ಟು ಚಿಕ್ಕ ಬ್ಯಾಗ್ ಆಕ್ಚುಲಿ ಇದ್ರೊಳಗೆ. ಮತ್ತೆ ಇವಿದಾವೆ ಆಕ್ಚುಲಿ ಗೂಟಗಳ ತರ, ನಮ್ ಸೈಡ್ ಗೂಟ ಅಂತೀವಲ್ಲ ಆ ತರ ಈ ತರ ಕೊಟ್ಟಿರ್ತಾರೆ. ಎಲ್ಲಾ ಮೂಲೆಗೂ ಹೊಡೆಯೋದಕ್ಕೆ, ಮೂಲೆ ಮತ್ತೆ ಮಧ್ಯೆ ಎಲ್ಲಾ ಕಡೆ ಯೂಸ್ ಮಾಡೋದಕ್ಕೆ. ಮತ್ತೆ ಈ ದಾರ ಇದಕ್ಕೆ ಕಟ್ಬಿಟ್ಟು ಆಕ್ಚುಲಿ ಹೊಡೆಯೋದು, ಇದು ಮೇಯ್ನು. ಎಲ್ಲ ಇದ್ರೊಳಗೆ ಇರ್ತವೆ ಆಕ್ಚುಲಿ. ಇವೆಲ್ಲ ಇಷ್ಟು ಕೊಟ್ಟಿರ್ತಾರೆ ಇದ್ರೊಳಗೆ. ಡೆಕಾಥ್ಲಾನ್ ಅಲ್ಲಿ ಇವೆಲ್ಲ ಇರ್ತವೆ. ಬಟ್ ಡೆಕಾಥ್ಲಾನ್ ಬಿಟ್ಟು ಬೇರೆದು ತಗೋಬಹುದಾಯ್ತು ಅಂತ ಅನ್ನಿಸ್ತು. ಬಟ್ ಏನಪ್ಪಾ ಅಂದ್ರೆ ಯಾವ ಕ್ವಾಲಿಟಿ ಇಲ್ದೇ ಇರೋ ಕಾರಣ, ಮತ್ತೆ ಇದು ಬ್ರ್ಯಾಂಡ್ ನೇಮ್ ಆಗಿದೆ, ಒಂದ್ ತಲೆಯಲ್ಲಿ ಕುತ್ಕೊಬಿಟ್ಟಿದೆ ಡೆಕಾಥ್ಲಾನ್ ಅಂದ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ಒಂದ್ ಬೇಜಾರ್ ಏನಪ್ಪಾ ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ ಅಲ್ಲ, ಮೇಡ್ ಇನ್ ಬಾಂಗ್ಲಾದೇಶ್. ಅವರೇ ಬರ್ದಿರ್ತಾರೆ ಆಕ್ಚುಲಿ ತಗೋಬೇಕಾದ್ರೆ, ಇದು ಎಲ್ಲಿದು ಅಂತಂದ್ರೆ ಮೇಡ್ ಇನ್ ಬಾಂಗ್ಲಾದೇಶ್ ಇದೆ ಆಕ್ಚುಲಿ ಪ್ರಾಡಕ್ಟ್. ಡೆಕಾಥ್ಲಾನ್ ಬಂದ್ಬಿಟ್ಟು ಇದು ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಮೇಡ್ ಇನ್ ಬಾಂಗ್ಲಾದೇಶ್ ಅಲ್ಲಿ. ಅದಕ್ಕೋಸ್ಕರ ಒಂದು ಬೇಜಾರು, ಮೇಡ್ ಇನ್ ಇಂಡಿಯಾದ ಅಲ್ವಲ್ಲ ಅಂತ. ಬಟ್ ಏನು ಮಾಡಂಗಿಲ್ಲ, ಒಂದೊಂದು ಪ್ರಾಡಕ್ಟ್ ಗಳು ತಗೊಳ್ಬಹುದು, ಬಳಸ್ಲೇಬೇಕು, ಏನು ಮಾಡಂಗಿಲ್ಲ. ಬಳಸ್ಬೇಕಾದ್ರೆ ಒಂದೊಂದು ಇರ್ತವೆ. ಬಟ್ ಇಷ್ಟು ನಾನ್ ತಗೊಂಡ್ ಹೋಗ್ತಿರೋಂತ ಪ್ರಾಡಕ್ಟ್ ಗಳು. ಯಾಕಪ್ಪ ಅಂತಂದ್ರೆ ಎಮರ್ಜೆನ್ಸಿಗೆ ಮೇನ್ ನಮಗೆ ಬೇಕಾಗಿರೋದೇ ಪವರ್ ಬ್ಯಾಂಕ್. ಏನಕ್ಕೆ ಅಂದ್ರೆ ಇದೇ ನಮ್ಮನ್ನ ಉಳಿಸೋದು. ಯಾವ ಟೈಮಲ್ಲಿ ಬೇಕಿದ್ರೆ ಚಾರ್ಜ್ ಹಾಕೋಬಹುದು. ಎಲ್ಲಾದ್ರೂ ಒಂದ್ ಜಾಗ ಸಿಕ್ಕರೆ ಇದನ್ನ ಮೇನ್ ಚಾರ್ಜ್ ಹಾಕಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಬೋದಲ್ಲ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಪವರ್ ಬ್ಯಾಂಕ್ ನ ಯೂಸ್ ಮಾಡ್ತೀವಿ. ಇಷ್ಟೆಲ್ಲ ಇದ್ದು ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರೋ, ₹1, ₹2, ₹3, ₹100, ₹200 ಆ ತರ ಎಲ್ಲ ಫೋನ್ ಪೇ ಮಾಡಿದೀರಾ ಸುಮಾರು ಜನ. ಅದು ಮ್ಯಾಕ್ಸಿಮಮ್ ಅಂದ್ರೆ ₹600 ಏನೋ ಕಲೆಕ್ಟ್ ಆಗಿದೆ. ನಿಮ್ಗೆ ಯಾವತ್ತು ಚಿರಋಣಿಯಾಗಿರ್ತೀನಿ ಯಾರ್ಯಾರು ಸಪೋರ್ಟ್ ಮಾಡಿದಿರೋ ಅವ್ರಿಗೆಲ್ಲ ಖುಷಿಯಿಂದ ಹೇಳ್ತಾ ಇದೀನಿ, ತುಂಬಾ ಧನ್ಯವಾದ. ನನ್ ಏನ್ ಆಲ್ ಓವರ್ ಕರ್ನಾಟಕ ವಾಕ್ ಮತ್ತೆ ಡ್ರಾಪ್ ಕೇಳ್ಕೊಂಡು ಹೋಗೋದಕ್ಕೆ ಟ್ರಿಪ್ಗೆ ನೀವೇನ್ ಇದು ಮಾಡ್ತಾ ಇದೀರೋ ಅದು ತುಂಬಾ ಖುಷಿ ಇದೆ ನನಗೆ. ಯಾಕೆಂದ್ರೆ ನನ್ ಕಷ್ಟ ಕಾಲದಲ್ಲಿ ನೀವು ಹೆಲ್ಪ್ ಮಾಡ್ತಾ ಇರೋ, ಕಷ್ಟ ಕಾಲದಲ್ಲಿ ಸಪೋರ್ಟಿವ್ ಆಗಿ ನಿಂತಿದ್ರೆ ಅದೊಂಥರ ಹೆಮ್ಮೆಯ ವಿಚಾರ. ತರ್ಲೆ ಕಾರ್ತಿಕ್ ಹಾಸನನ ಬಿಟ್ಟು ಇವಾಗ ಆಲ್ ಓವರ್ ಕರ್ನಾಟಕ ಟ್ರಿಪ್ ಮಾಡಕ್ ಹೋಗ್ತಾ ಇದ್ದೇನೆ. ತುಂಬಾ ಕಷ್ಟ ಆಗ್ತಾ ಇದೆ, ಯಾಕೆಂದ್ರೆ ನಮ್ಮ ಅಮ್ಮನ್ನ ಬಿಟ್ಟು ನನ್ನ ತಂಗಿ ಬಿಟ್ಟು ಹೋಗೋದಕ್ಕೆ. ಯಾಕೆಂದ್ರೆ ನಾನು ಇಲ್ಲ ಅಂದ್ರೆ ಮನೆ ಸ್ವಲ್ಪ ಸ್ಟ್ರೆಂತ್ ಒಂಥರ ಕಮ್ಮಿ ಆದಂಗೆ, ಯಾಕೆಂದ್ರೆ ಅಪ್ಪ ಇಲ್ದಿರೋ ಕಾರಣ.
ಒಂದು ಬೇಜಾರು. ಯಾಕೆಂದ್ರೆ ನಮ್ಮಮ್ಮ ಒಬ್ಳೆ ಕಷ್ಟಪಡ್ತಾರೆ, ಅದೊಂಥರ ಬೇಜಾರು. ಯಾಕೆಂದ್ರೆ ಈಗ ನನ್ನ ತಂಗಿನ ಕಾಲೇಜಿಗೆ ಬೇರೆ ಸೇರಿಸ್ಬೇಕಾಯ್ತು, ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಯ್ತು. ಬಟ್ ಏನು ಮಾಡಂಗಿಲ್ಲ, ಇವಾಗ ಟೈಮ್ ಇಲ್ದೇ ಇರೋ ಕಾರಣ ನಾನು ಏನಾರ ಒಂದ್ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ಎಲ್ಲ ಅಡೆತಡೆಗಳು ಬರ್ತವೆ. ಬಟ್ ಅದನ್ನೆಲ್ಲ ಮೆಟ್ಟಿ ನಿಂತಿದೀನಿ. ಮನೆಯವರು ನಮ್ಮಮ್ಮ ತುಂಬಾ ಬೇಜಾರ್ ಮಾಡ್ಕೊತಿತ್ತು, ನೀನ್ ಇಲ್ಲ ಅಂದ್ರೆ ಹೆಂಗೋ ಮಗ್ನೆ ಅಂತೆಲ್ಲ. ಬಟ್ ಏನು ಮಾಡಂಗಿಲ್ಲ, ಇವಾಗ ಟೈಮ್ ಇಲ್ದೇ ಇರೋ ಕಾರಣ ಈ ಬೇಗ ಬೆಳಿಬೇಕು ಅನ್ನೋದೊಂದು, ಬೇಗ ಬೆಳಿಬೇಕು ಅಂದ್ರೆ ಒಳ್ಳೆ ರೀತಿಲಿ ಬೆಳಿಬೇಕು ಅನ್ನೋದೊಂದು ತಲೆ ಕೂತ್ಬಿಟ್ಟಿದೆ. ನಮ್ ಜನ ನನಗೆ ಪ್ರೀತಿ ಕೊಟ್ಟು ಕಾಪಾಡ್ತಾರೆ ಅಂತ ನಂಬಿದೀನಿ. ಕರ್ನಾಟಕದ ಜನ ಏನ್ ಪ್ರೀತಿ ಕೊಡ್ತಿರೋ ಅದು ನನಗೆ ತುಂಬಾ ಮೇನ್ ಬೇಕಾಗಿರೋದೇ ಪ್ರೀತಿ. ನನ್ನನ್ನ ನೀವ್ ಯಾವ ತರ ಸಪೋರ್ಟಿವ್ ಆಗಿ ನಿಲ್ತಿರೋ, ಎಲ್ಲ ಆಲ್ ಓವರ್ ಕರ್ನಾಟಕ ಏನ್ 31 ಜಿಲ್ಲೆ ಇದೆಯೋ ಆ 31 ಜಿಲ್ಲೆ ಕೂಡ ಸುತ್ತಬೇಕು ಅಂತ ಅನ್ಕೊಂಡಿದೀನಿ, ಸುತ್ತೀನಿ ಕೂಡ. ಇದಕ್ಕೆ ತುಂಬಾ ಹೆಲ್ಪ್ ಆಗಿರೋರೆಲ್ಲ ನೀವು, ಅದಕ್ಕೋಸ್ಕರ ಕೇಳ್ಕೊತಾ ಇದೀನಿ. ಯಾರನ್ನು ಹೇಳಿ ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಹೆಸರು ಹೇಳಿಲ್ದಿರ ಕಾರಣ ಅವರೇ ಹೇಳಿದಾರೆ ನನ್ನ ಹೆಸರು ಎಲ್ಲೂ ತರಂಗ್ ಮಾಡಪ್ಪ ಅಂತ. ಈ ಕಮೆಂಟ್ ಸೆಕ್ಷನ್ ಅಲ್ಲಿ ಆ ತರ ಈ ತರ ಎಲ್ಲ ಹೇಳ್ತಾರಲ್ಲ, ಅವ್ರು ಯಾರು ₹1 ದುಡ್ಡು ಕೂಡ ಕೊಟ್ಟಿಲ್ಲ. ಆ ರೀತಿ ಈ ರೀತಿ ಎಲ್ಲ ಡೈಲಾಗ್ ಹೊಡೋರು ಯಾರು ₹1 ಕೊಟ್ಟಿಲ್ಲ. ಕಮೆಂಟ್ ಹೊಡೆದಿರೋರೆಲ್ಲ ತುಂಬಾ ಹೆಚ್ಚಿನ ಹಂತದಲ್ಲಿ ಸಹಾಯ ಮಾಡಿದ್ದಾರೆ. ಆ ವ್ಯಕ್ತಿಗಳಿಗೆ ಯಾವತ್ತೂ ಧನ್ಯವಾದಗಳನ್ನ ಹೇಳ್ತೀನಿ. ಮಗ ನೀನ್ ಮಾಡು, ಮಗ ನೀನ್ ಹೆದರ್ಕೋಬೇಡ, ನಾವ್ ಇದೀವಿ, ನಿನ್ಗೆ ಯಾವಾಗ್ಲೂ ನಿಮ್ ಜೊತೆಲಿ ಇರ್ತೀನಿ, ನೀನ್ ಸ್ಟ್ರೆಂತ್ ಆಗಿರ್ತೀನಿ, ನೀನ್ ಯಾವಾಗ ಬೇಕಿದ್ರು ಫೋನ್ ಮಾಡೋ ಅಂತ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಕರ್ನಾಟಕದ ಜನ. ಅದು ನಮ್ಮ ಹಾಸನದ ಜನ ಅನ್ನೋದು ಒಂದು ಹೆಮ್ಮೆ ವಿಚಾರ. ಒಂಥರ ಖುಷಿ. ಎಲ್ಲೋ ಒಂದು ಹಳ್ಳಿಲಿ, ಚಿಕ್ಕ ಪುಟ್ಟ ಹಳ್ಳಿಲಿದ್ದವನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಿರೋದು ಒಂದು ಖುಷಿ ಇದೆ. ನಮ್ಮ ಅಮ್ಮನ್ ಬಿಟ್ಟು ಹೋಗ್ತಿರೋದು ತುಂಬಾ ಬೇಜಾರು. ಯಾಕೆಂದ್ರೆ ಒಂದ್ ಬೇಜಾರು, ಯಾಕಪ್ಪ ಅಂದ್ರೆ ಏನ್ ಮಾಡ್ತಾನೋ, ಎಲ್ಲಿ ಹೋಯ್ತಾನೋ, ಯಾಕೆಂದ್ರೆ ಅಪ್ಪ ಎಲ್ಲರ ಮಗ ಅನ್ನೋದೊಂದು ಬೇಜಾರಿರುತ್ತೆ. ಬಟ್ ಈ ಟೈಮಲ್ಲಿ ನಾನು ಬಿಟ್ಟು ಹೋಗ್ನಿಲ್ಲ ಅಂದ್ರೆ, ಈ ವಯಸ್ಸಲ್ಲಿ ನಾನು ಹೋಗ್ನಿಲ್ಲ, ಆಲ್ ಓವರ್ ಕರ್ನಾಟಕ ಸುತ್ತಿ ಏನೋ ಒಂದ್ ಹೆಸರು ಮಾಡ್ಬೇಕು ಅನ್ನೋ ಆಸೆ ಇದೆ, ಅದನ್ನ ಮಾಡ್ಲಿಲ್ಲ ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ಇಷ್ಟು ತಿಂಗಳು 4 ತಿಂಗಳು ಕಷ್ಟಪಟ್ಟು ಅದಲ್ಲ, ಇವಾಗ ಮುಂದೆ ಏನಾಗ್ತಾ ಏನೋ ಅದು ಒಂಥರ ಸ್ಟ್ರಗಲ್. ಯಾಕೆಂದ್ರೆ ಹೊಡ್ತೀನಿ ಅಂತ ಫಿಕ್ಸ್ ಆಗಿದ್ದೀನಿ, ಅದನ್ನ ಮಾಡ್ಬೇಕು ಅನ್ನೋದೊಂದು ಖುಷಿ. ಯಾಕೆಂದ್ರೆ ರಿಗ್ರೆಟ್ ಇರಲ್ಲ. ಯಾಕೆಂದ್ರೆ ನನ್ ಯಾವ್ದನ್ನು ಕೂಡ ಅಷ್ಟೇ, ನಾನ್ ಮಾಡ್ತೀನಿ ಅಂದ್ರೆ ಅದು ಮಾಡ್ತೀನಿ ಅನ್ನೋದು ಒಂದ್ ನಂಬಿಕೆ ಉಳ್ಸ್ಕೊಂಡಿರ್ಲಿಲ್ಲ ಇಷ್ಟ ದಿವಸ. ಯಾಕೆಂದ್ರೆ ನಾನ್ 4 ತಿಂಗಳು ಮುಂಚೆ ನಮ್ಮ ಅಮ್ಮ ಎಲ್ಲ ಫೇಲ್ ಮಾಡ್ಬಿಟ್ಟಿದೆ, ಅದಕ್ಕೆಲ್ಲ ಫೇಲ್ ಮಾಡಿದೆ. ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ನಂಬಿಸಿ ಯಾವ್ದನ್ನು ಮಾಡ್ಲಿಲ್ಲ. ಅಂದ್ರೆ ಕೆಟ್ಟಾಗಂತೂ ಅಲ್ಲ, ಇದುವರೆಗೂ ಒಂದ್ ಸಿಗರೇಟ್ ಸೇದಿಲ್ಲ, ಒಂದ್ ಎಣ್ಣೆ ಕುಡಿದಿಲ್ಲ, ಆತರ ಕೆಟ್ಟಾಗಿ ಒಂದ್ ಹುಡುಗಿ ಜೊತೆ ಸುತ್ತಿಲ್ಲ. ಆತರ ಕೆಟ್ಟದಲ್ಲ ಇದು. ಒಂಥರ ಕ್ರಿಕೆಟ್ ಕೋಚಿಂಗ್ ಸೇರ್ಕೊಂಡೆ, ಎಳ್ನೀರ್ ವ್ಯಾಪಾರ ಮಾಡಿದೆ, ಆ ತರದ ಲಾಸ್ ಮಾಡಿದೀನಿ ಅನ್ನೋದ್ ಬಿಟ್ರೆ ಇನ್ ಯಾವ ತರದ ಕೆಟ್ಟ ಭಾವನೆ ಅಂತೂ ಮಾಡಿಲ್ಲ. ಬಟ್ ಇದ್ರಲ್ಲೂ ಅಷ್ಟೇ, ಇದ್ರಲ್ಲೂ ಸುಮಾರು ಜನ ನನ್ನನ್ನು ಆಡ್ಕೊಂಡ್ರು, ಅವ್ನ ಕೈಲಿ ಎಲ್ಲ ಆಗುತ್ತೋ, ಅವ್ನ್ಗೆ ಯಾರು ಹೊಡಿತಾರೆ ಮಚ್ಚ, ಹಿಂಗೆ ಆಡ್ತಿದ್ರೆ ಫ್ರಾಂಕ್ ಮಾಡ್ಕೊಂಡು ಯಾರ ಕಲ್ಲಲ್ಲಿ ಹೊಡಿತಾರೆ, ಹಂಗ್ ಹೊಡಿತಾರೆ ಹಿಂಗ್ ಹೊಡಿತಾರೆ ಅಂತ ಎಲ್ಲ ಅನ್ನೋರು. ನನ್ನ ಫ್ರೆಂಡ್ಸ್ ಗಳೇ ಸುಮಾರು ಜನ ರೇಗಿಸಿದ್ದಾರೆ, ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಎಷ್ಟೋ ನನ್ನ ಫ್ರೆಂಡೇ ಆಕ್ಚುಲಿ ಆಕಾಶ್ ಅಂತ, ಅವನು ನನ್ನ ಮೊದಲು ನಾನು ಬೇರೆ ತರ ವಿಡಿಯೋ ಮಾಡ್ಬೇಕಾದ್ರೆ ಒಬ್ಬೊಬ್ರು ಫೋನ್ಗೂ ತಗೊಂಡಾಗ ಸಬ್ಸ್ಕ್ರೈಬ್ ಮಾಡಿದಾನೆ. ಅಂತ ಫ್ರೆಂಡ್ಗಳು ಇದಾರೆ, ಈ ತರ ರೇಗ್ಸಿರೋರು ಇದಾರೆ. ಬಟ್ ಏನಪ್ಪಾ ಅಂದ್ರೆ ರೇಗ್ಸಿರೋರು ತುಂಬಾ ಧನ್ಯವಾದ ಹೇಳ್ತೀನಿ, ರೇಗ್ಸಿರೋರು ತುಂಬಾ 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 ಧನ್ಯವಾದ ಹೇಳ್ತೀನಿ. ನೀವ್ ಏನಾರು ರೇಗಿಸ್ತಾ ಹೋಗಿದ್ರೆ ಈ ನಿಮ್ಮ ತರ್ಲೆ ಕಾರ್ತಿಕ್ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ನೀವು ರೇಗಿಸ್ತೆಲ್ಲ ಇದ್ದಿದ್ರೆ ನನಗೆ ಆ ಕಿಚ್ಚು ಅನ್ನೋದು ಹುಡ್ತಿರ್ಲಿಲ್ಲ. ಅವನ್ ಕೈಲೆಲ್ಲ ಐತೆ, ಇವನ್ ಕೈಲೆಲ್ಲ ಐತೆ, ಸುಮ್ನೆ ತಗೊಂಡವ್ನ ಐಫೋನ್, ಅವ್ರ ಅಮ್ಮನ್ ತಗೇನೋ ಕಾಡಿಬೇಡಿ, ಅಯ್ಯೋ ಅವ್ನ ಅಮ್ಮನ್ ಮಾನ ಮರದಿ ಕರೀತಾನೆ ಅಂತ ಎಲ್ಲಾ ಮಾತಾಡಿದ್ರು. ಬಟ್ ಇವಾಗ ಒಂದ್ ಊರಿಗೆ ಹೋದ್ರೆ ಒಂದ್ ಬೆಲೆ ಐತೆ, ರೆಸ್ಪೆಕ್ಟ್ ಐತೆ, ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಳ್ಬೇಕು. ಇದು ಏನು ಅಲ್ಲ, ನನಗೆ ನಾನ್ ಮಾಡ್ಬೇಕಾಗಿರೋದು ಇನ್ನೂ ತುಂಬಾ ಐತೆ. ಈ ಕಾರ್ತಿಕ್ ಏನು ಅನ್ನೋದು ಎಲ್ಲಾರ್ಗು ತೋರಿಸ್ಬೇಕು ಅನ್ನೋದೊಂದು ತುಂಬಾ ಆಸೆ ಇದೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆದ್ ನಿಂತ್ಕೋಬೇಕು. ಯಾರ್ಯಾರು ಆಡ್ಕೊಂಡಿರೋ ಅವ್ರ ಮುಂದೆ ನನ್ ಗೆಲುವು ಮಾತ್ರ ತೋರಿಸ್ಬೇಕು. ಯಾಕೆಂದ್ರೆ ಅವ್ರ ಮುಂದೆ ಬಂದ್ರೆ ಇವಾಗಲೂ ನಾ ಪ್ರೀತಿನಲ್ಲೇ ಮಾತಾಡ್ತೀನಿ. ಯಾಕೆಂದ್ರೆ ಅದು ನಾನು ಅವ್ರ ವ್ಯಕ್ತಿ ಕೊಡ್ತಾ ಇರೋಂತ ಗೌರವ. ಯಾಕೆಂದ್ರೆ ಅವ್ರು ನನ್ನ ರೇಗಿಸಿರ್ಬೋದು, ಬಟ್ ನಾನು ಅದನ್ನೇ ಅವ್ರಿಗೆ ಮಾಡಿದ್ರೆ ಅದ್ ನನ್ ತಪ್ಪಾಗುತ್ತೆ. ಅದಕ್ಕೋಸ್ಕರ ಅವ್ರು ನನ್ ಎಷ್ಟೇ ರೇಗಿಸಿರ್ಲಿ, ನಾನು ಅದಕ್ಕೆ ಯಾರನ್ನು ಇದುವರೆಗೂ ದುಶ್ಮನ್ ಮಾಡ್ಕೊಂಡಿಲ್ಲ, ಯಾರನ್ನು ಇದ್ ಮಾಡ್ಕೊಂಡಿಲ್ಲ. ಪ್ರೀತಿ ಕೊಡ್ತೀನಿ ಒಂದೇಟ್ ಹೊಡೆಸ್ಕತೀನಿ. ಯಾಕೆಂದ್ರೆ ಆ ಟೈಮಿಗೆ ಅವ್ರು ಹೊಡೆದಿದ್ದಾರೆ. ಬಟ್ ನಾವೇನಾದ್ರು ಸುಮ್ನೆ ಜಗಳಾಡಿ ದೊಡ್ಡದಾದ್ರೆ ಅದು ತುಂಬಾ ವೇಸ್ಟ್. ಅದು ಯಾವುದೇ ಆಗ್ಲಿ, ಯಾರೇ ವ್ಯಕ್ತಿಗಳಾಗ್ಲಿ, ಇದೊಂದು ವಯಸ್ಸು 18ರಿಂದ 21 ವಯಸ್ಸು ಏನಿದೆಯೋ ಅದು ಏನಾರ ಒಂದ್ ಸಾಧನೆ ಮಾಡಿ. ಎಜುಕೇಶನ್ ಬೇಕು, ಇಲ್ಲ ಅನ್ನಲ್ಲ, ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಅದ್ರ ಜೊತೆಗೆ ಏನಾರ ಒಂದ್ ಸಾಧನೆ ಮಾಡಿ. ಯಾಕೆಂದ್ರೆ ನಾವು ಸಾಧನೆ ಮಾಡಿದ್ದು ಹೆಸರು ನಮ್ಮ ಊರಿನ ಹೆಸರನ್ನ ಉಳಿಸ್ಬೇಕು, ನಮ್ಮ ತಂದೆ ತಾಯಿಗಳ ಹೆಸರನ್ನ ನಾವು ಉಳಿಸ್ಬೇಕು. ಯಾರ್ಯಾರು ರೇಗ್ಸಿದ್ರೋ, ಯಾರ್ಯಾರು ನಮ್ಮನ್ನ ಹೀಯಾಳ್ಸಿರ್ತಾರೋ ಅದನ್ನ ನಾವು ಗೆಲುವಿಂದ ಮಾತ್ರ ಉತ್ತರ ಕೊಡ್ಬೇಕು. ಯಾವ್ದೇ ರೀತಿ ಯಾರು ಕೂಡ ಅವ್ರ ಜೊತೆ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಶೋಕಿ ಮಾಡಿ ತೋರ್ಸೋದೇನ್ ಬೇಡ. ಬರೀ ನಮ್ ಗೆಲುವೇ ಉತ್ತರ ಕೊಡ್ಬೇಕು. ಅವ್ನ್ ಮಾತಾಡ್ಬೇಕು ನಮ್ಮನ್ನ ನೋಡಿ, ಹೆಂಗಿದ್ನ ಮರೆ, ಇವಾಗ ಹೆಂಗಾಗೋನ ಮರೆ ಅಂತ ಬರೀ ಅವ್ನ್ ಮಾತಲ್ಲೇ ಗೊತ್ತಾಗ್ಬೇಕು. ಆಯ್ತಾ? ಯಾರೋ ಒಬ್ರು ಹೇಳ್ತಾರೆ, ಯಾವ ತರ ಅಂದ್ರೆ, ನಿನ್ ಕೈಲಿ ಏನು ಆಗಲ್ಲಕ್ಕಂತ ಹೋಗಲ್ಲೋ, ಎಲ್ಲ ಬರೀ ಸುಳ್ಳಿನ ತರ ಮಾಡ್ತಾ ಇದೀಯ ವಿಡಿಯೋಗಳನ್ನ, ಒಂದು ನೀನ್ ನಿಜವಾಗಿ ಮಾಡಿಲ್ಲ
ಅಂತ ನನಗ್ ಮಾತ್ರ ಗೊತ್ತು, ನಮ್ಮ ಫ್ರೆಂಡ್ಸಿಗೆ ಮಾತ್ರ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದೀನಿ. 1 ತಿಂಗಳು ಸತತವಾಗಿ ಎಷ್ಟು ಕಷ್ಟಪಟ್ಟಿದೀನಿ, ಎಷ್ಟು ನೈಟ್ ನಿದ್ದೆ ಮಾಡಿದೀನಿ, ಎಷ್ಟು ನೈಟ್ ನಿದ್ದೆ ಮಾಡಿಲ್ಲ, ಎಲ್ಲೆಲ್ಲಿಂದ ಬಂದಿದೀನಿ ಅಂತ ನನಗೆ ಮಾತ್ರ ಗೊತ್ತು. ಬಟ್ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಯಾರು ಹೀಯಾಳಿಸ್ಬೇಡಿ. ಒಬ್ಬ ಬೆಳಿತಾವನೆ ಅಂದ್ರೆ ಅವ್ನಿಗೆ ನಿಮ್ ಕೈಲಿ ಆಗದೆ ಇರೋ ಪರವಾಗಿಲ್ಲ, ಬಟ್ ಹೀಯಾಳ್ಸಕ್ ಮಾತ್ರ ಹೋಗ್ಬೇಡಿ. ನಿಮ್ ಕೈಲಿ ಆಯ್ತಾ ಅವ್ನೇನೋ ಮಾಡ್ತಾವ್ ಬಿಡೋ ಮಾಡ್ಲಿ, ಸಪೋರ್ಟ್ ಮಾಡೋಣ ಅಂತ ಅನ್ಕೊಳ್ಳಿ. ಇಲ್ವಾ ಆಗ್ನಿಲ್ವಾ ಸುಮ್ನೆ ಇದ್ಬಿಡಿ. ಅದನ್ನ ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಕ್ ಹೋಗ್ಬೇಡಿ. ಆ ವ್ಯಕ್ತಿಗಾಗ ನೋವು ಆ ಟೈಮಿಗೆ ನೋವಾಗ್ಬೋದು, ಬಟ್ ನೀವ್ ರೇಗ್ಸಿರ್ತಿರಲ್ಲ, ನೀವ್ ಅಲ್ಲೇ ಇರ್ತೀರಾ. ಬಟ್ ಅವ್ನ್ ಸ್ವಲ್ಪನಾರು ಮುಂದಕ್ಕೆ ಹೋಗೇ ಹೋಗಿರ್ತಾನೆ. ನೀವು ರೇಗ್ಸೋ ಅಷ್ಟಾರು ಅವ್ನ್ ಬೆಳೆದಿದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವ್ನೊಂದ್ ಲೆವೆಲ್ಗಾರು ಬೆಳ್ದವನೇ ಅನ್ನೋದನ್ನ. ಬಟ್ ಇದಲ್ಲ, ಈ ತರ್ಲೆ ಕಾರ್ತಿಕ್ ಏನು ಹಾಸನಕ್ಕೆ ಸೀಮಿತ ಆಗಿದ್ದು ಅದಕ್ಕೆ ಆಗ್ಬಾರ್ದು. ಇನ್ನು ದೊಡ್ಡ ಮಾಡ್ತಾರೆ ಕರ್ನಾಟಕದಲ್ಲೆಲ್ಲ ನೇಮ್ ಆಗ್ಬೇಕು. ತುಂಬಾ ಕಷ್ಟ ಪಡ್ಬೇಕು. ನಗ್ಸಿದೀನಿ, ಇನ್ನು ತುಂಬಾ ನಗಿಸ್ತೀನಿ. ನಗಿಸ್ತಾನೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಮಾಡ್ತೀನಿ ಅನ್ನೋದೊಂದು ನಂಬಿಕೆ ಇದೆ, ಮಾಡ್ತೀನಿ ಕೂಡ. ಒಂದು ಬೇಜಾರು ಮಾಡ್ಕೋಬೇಡಿ, ಹಳೆ ಮನೆ ಚಿಕ್ಕದಾಗಿದೆ ಅಂತ ಎಲ್ಲ, ನನ್ನ ವಿಡಿಯೋ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ಅದನ್ನ ಮಾತ್ರ ನೋಡಿ. ನಾವಿಕ್ಕ ಬಟ್ಟೆಯಿಂದ ನಾವಿರೋ ಮನೆಯಿಂದ ಯಾರನ್ನು ಅಳಿಯಕ್ ಹೋಗ್ಬೇಡಿ. ಇವತ್ತಿ ಮನೇಲಿ ಇರ್ಬೋದು, ಮುಂದೆಲ್ಲ ಒಂದ್ ದಿವಸ ಬೇರೆ ಮನೇಲಿ ಇರ್ಬೋದು, ಬಟ್ ಯಾರನ್ನು ಹೇಳ್ಸಕ್ ಹೋಗ್ಬೇಡಿ. ನನಗೆ ವಿಡಿಯೋ ಮಾಡಕ್ ಆಗ್ತಾ ಇಲ್ಲ, ನಮ್ಮ ಅಮ್ಮ ಇಲ್ಲೇ ಮುಂದೆ ಕೂತ್ಕೊಂಡು ಅಳ್ತೈತೆ, ಹಂಗಾಗಿ ಒಂಥರ ಆಯ್ತೈತೆ ಆಕ್ಚುಲಿ. ಆಕ್ಚುಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಇಲ್ಲಿ ಬರತಕ್ಕ. ಯಾರು ತಪ್ಪ ಮಾತಾಡ್ಬಿಡಿ ಯಾರ ಬಗ್ಗೆ ನೋವೆ, ಯಾಕೆಂದ್ರೆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸೋಳೆ ಅಂತ ನನಗೆ ಮಾತ್ರ ಗೊತ್ತು. ಅಪ್ಪ ಇಲ್ದೇ ಇದ್ರು, ಅಪ್ಪ ಕುಡ್ಕ ಆದ್ರೂ ತುಂಬಾ ಕಷ್ಟದಿಂದ ಬೆಳೆಸೋಳೆ. ಇವಾಗ ಬಿಟ್ಟೋಗ್ ತುಂಬಾ ಬೇಜಾರಾಗುತ್ತೆ. ನಮ್ಮಮ್ಮನ ಇಷ್ಟ ದಿವಸ ತುಂಬಾ ಜೊತೆಲಿದ್ದು ಏನು ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ಏನೋ ಒಂಥರ ಬೇಜಾರಾಯ್ತೈತೆ. ಬಟ್ ಬೇಜಾರೇನಿಲ್ಲ, ಮುರಾಜಿಲ್ ಇದ್ದು ಅಭ್ಯಾಸ ಐತೆ. ಅದೇ ತರ ಇರ್ಬೇಕು, ಇನ್ನೇನು ಮಾಡಂಗಿಲ್ಲ. ಒಂದ್ ಖುಷಿ ಇದೆ, ಮುರಾಜಿಲ್ಲಿ ಓದಿದ್ಕು ಒಂದ್ ಹೆಮ್ಮೆ ಇದೆ. ಇರ್ಬೋದು, ಆರಾಮಾಗಿ ಇರ್ತೀನೇನೋ ಒಂದ್ ನಂಬಿಕೆ ಇದೆ. ಅಮ್ಮ ಅಳ್ಬೇಡ, ಏನಾಗಲ್ಲ, ಬರ್ತೀನಿ, ತೋರಿಸ್ತೀನಿ. ಯಾರೆಲ್ಲ ಅಡ್ಕೊಂಡ್ರ ಅವ್ರ ಮುಂದೆ ಎಲ್ಲ ತೋರಿಸ್ತೀನಿ.